ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರಾ ಆದಷ್ಟು ಬೇಗ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮನವಮಿ ಇರುವುದ ಕಾರಣ ಇವತ್ತಿನ ದಿನ ಏನೆಲ್ಲ ಮಾಡಿದರೆ ನಿಮಗೆ ಉತ್ತಮ ಫಲಿತಾಂಶ ರಾಮನ ಆಶೀರ್ವಾದ ದೊರೆಯುತ್ತೆ ಎಂಬುದಾಗಿ ಈ ನಮ್ಮ ವಿಡಿಯೋದಲ್ಲಿ ಹೇಳಲಾಗಿದೆ. ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಏನಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ನೀವು ರಾಮನವಮಿ ದಿನ ರಾಮ ಹುಟ್ಟಿದ ದಿನದಂದು ನೀವು ಯಾವೆಲ್ಲ ಕೆಲಸ ಮಾಡಿದರೆ ಉತ್ತಮ ಎಂಬುದನ್ನಾಗಿ ತಿಳಿಯೋಣ ಬನ್ನಿ. ಇವತ್ತಿನ ದಿನ ರಾಮನಿಗೆ ಅತ್ಯಂತ ಪ್ರಿಯವಾದ ವಸ್ತುವನ್ನು ನೀವು ದಾನ ಮಾಡಿದರೆ ಆ ರಾಮನ ಆಶೀರ್ವಾದ ವರ್ಷ ಪೂರ್ತಿ ಆರೋಗ್ಯ ಆಯುಷ್ಯ ನಿಮ್ಮದಾಗಬಹುದು ಎಂಬುದು ಹೇಳಲಾಗಿದೆ. ಹಿಂದೂ ಪಂಚಾಂಗದಲ್ಲಿ ಮಧ್ಯಾಹ್ನದ ಸಮಯವಾದ ಮಧ್ಯಾಹ್ನದಲ್ಲಿ ರಾಮ ಜನಿಸಿದರು. ಸರಿಸುಮಾರಾಗಿ 2 ಗಂಟೆಗಳ 24 ನಿಮಿಷಗಳ ಕಾಲ ನಡೆಯುವ ಈ ಹಂತವನ್ನು ರಾಮನವಮಿ ಅಂತ ಕರೆಯಲಾಗುತ್ತೆ. ಪೂಜಾ ವಿಧಿಗಳನ್ನು ನಿರ್ವಹಿಸಲು ಅತ್ಯಂತ ಶುಭ ಸಮಯವೆಂದು ಹೇಳಲಾಗಿದೆ. ಮಧ್ಯಾಹ್ನದ ಮಧ್ಯಭಾಗವು ವಿಶೇಷವಾಗಿ ಮಹತ್ವವಾಗಿದೆ, ಏಕೆಂದರೆ ಇಂದು ಶ್ರೀರಾಮನ ಜನನ ನಿಖರವಾದ ಕ್ಷಣವನ್ನು ಸಂಕೇತಿಸಲಾಗುತ್ತದೆ. ಭಕ್ತರು ಈ ಸಮಯದಲ್ಲಿ ಜಪ ಮತ್ತು ಆಚರಣೆಗಳು ಶ್ರೀರಾಮನ ಭಕ್ತಿಯಲ್ಲಿ ಮುಳುಗಿರುತ್ತಾರೆ, ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ವಿಷ್ಣುವಿನ ದೈವಿಕ ಅವತಾರವನ್ನು ಗೌರವಿಸುತ್ತಾರೆ. ರಾಮನ 7ನೇ ಅವತಾರ ಎಂದು ಕರೆಯಲಾಗುತ್ತದೆ ಮತ್ತು ರಾಮನವಮಿ ಎಂದು ಆಚರಿಸಲಾಗುತ್ತಾರೆ. ಇಂದು ಅಯೋಧ್ಯೆಯಲ್ಲಿ ಅದ್ದೂರಿ ಆಚರಣೆಯನ್ನು ಮಾಡಲಾಗುತ್ತೆ. ಭಕ್ತರು ತಮ್ಮ ಆಧ್ಯಾತ್ಮಿಕ ಒಲವು ಮತ್ತು ವೈಯಕ್ತಿಕ ಭಕ್ತಿಯನ್ನು ಅದರ ಮೇಲೆ ಉಪವಾಸ ಪ್ರಕಾರ ಆಯ್ಕೆ ಮಾಡುತ್ತಾರೆ. ಹಲವರು ನಿರ್ಜಲ ನೀರಿಲ್ಲದೆ ಉಪವಾಸವನ್ನು ಸಹ ಮಾಡ್ತಾರೆ. ಕೆಲವರು ಫಲಾಹಾರವನ್ನು ಸೇವಿಸಿಕೊಂಡು ಉಪವಾಸ ಸಹ ಮಾಡುತ್ತಾರೆ. ಕೆಲವರು ಸಾತ್ವಿಕ ಉಪವಾಸ ಸಹ ಮಾಡುತ್ತಾರೆ. ಇಂದು ನೀವು ಏನೆಲ್ಲ ಮಾಡಿದರೆ ಒಂದು 3 ವಸ್ತು ಇಲ್ಲ 4 ವಸ್ತು ನೀವು ದಾನ ಮಾಡಿದರೆ ತುಂಬಾ ಶ್ರೇಷ್ಠ ಅಂತ ಹೇಳಲಾಗಿದೆ. ಅದೇ ಏನಪ್ಪ ಅಂದರೆ ಬೆಲ್ಲದಿಂದ ಮಾಡಿದ ಪಾನಕ ಹಾಗೂ ಹೆಸರುಬೇಳೆಯಿಂದ ಮಾಡಿದ ಕೋಸಂಬರಿ ಹಾಗೂ ಮಜ್ಜಿಗೆಯಿಂದ ಮಾಡಿದ ಮಜ್ಜಿಗೆಯನ್ನು ನೀವು ದಾನ ಮಾಡಿದರೆ ತುಂಬಾ ಉತ್ತಮ. ಇಂದು ಏರಿಯಾದಲ್ಲಿಯೂ ಸಹ ಪಾನಕ ಮತ್ತು ಮಜ್ಜಿಗೆ ಮತ್ತು ದಾನ ಮಾಡಿದವರು ಅತ್ಯಂತ ಶ್ರೇಷ್ಠವಾದ ಪುಣ್ಯವನ್ನು ಗಳಿಸುತ್ತಾರೆ ಎಂಬುದಾಗಿ ಹೇಳಲಾಗಿದೆ. ನೀವು ಅದು 3 ವಸ್ತುವನ್ನು ನೀವು ದಾನ ಮಾಡಿದರೆ ತುಂಬಾ ಉತ್ತಮ. ಶ್ರೀರಾಮನ ಭಕ್ತರಾಗಿದ್ದರೆ ನೀವು ಆ 3 ವಸ್ತುವನ್ನು ದಾನ ಮಾಡಿ ರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಹೇಳಲಾಗಿದೆ. ಇನ್ನು ಇವತ್ತಿನ ದಿನ ನೀವು ದಾನ ಮಾಡಲಿಕ್ಕೆ ಆಗುವುದಿಲ್ಲವಾದರೆ ನಾಳೆ ಇನ್ನು 8 ಹನುಮ ಜಯಂತಿ ಬರುವವರೆಗೂ ಅವಕಾಶಗಳನ್ನು ಇಟ್ಟಿರುತ್ತಾನೆ ಆ ಭಗವಂತನು. ಅಲ್ಲಿವರೆಗೂ ಇನ್ನು 8 ದಿನ 15 ದಿನವರೆಗೂ ನಿಮಗೆ ಕೈಲಾದಷ್ಟು ಯಾವಾಗ ಆಗುತ್ತೆ ಅದು ನಿಮಗೆ ಅನುಕೂಲವಾದದ್ದು. ಹಾಗಾಗಿ ನಿಮ್ಮ ಅನುಕೂಲತೆ ಯಾವಾಗ ಆಗುತ್ತೆ ನೀವು ನಿಮ್ಮ ಕೈಲಾದಷ್ಟು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಭಕ್ತಾದಿಗಳಿಗೆ ಅಲ್ಲಿ ಬರುವ ಭಕ್ತಾದಿಗಳಿಗೆ ದಾನ ಮಾಡಿದರೆ ತುಂಬಾ ಶ್ರೇಷ್ಠ ಮತ್ತು ಉತ್ತಮ ಅಂತ ಹೇಳಲಾಗಿದೆ. ಅಲ್ಲಿರುವ ಭಕ್ತಾದಿಗಳಿಗೆ ನೀವು ಕೋಸಂಬರಿ ಮತ್ತು ಪಾನಕ ಮಜ್ಜಿಗೆಗಳು ದಾನ ಮಾಡಿದರೆ ಶ್ರೀರಾಮನ ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತೆ ಎಂಬುದು ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ. ಬನ್ನಿ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.